ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನನ್ನ ಜೊತೆ ಮಾತಾಡಲ್ವಾ? ಏನಾಯ್ತು ಅಂತ ಹೇಳಿ. ಏನೇ ಇದ್ರು ಆ ಮಾತಾಡಿ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗತ್ತೆ? ನಾನು ಏನು ಮಾಡಿದ್ದಕ್ಕೆ ನಿಮಗೆ ಕೋಪ ಬಂತು ಅಂತ ಹೇಳಿ. ಸೀತಾ, ಐ ಲೈಕ್ ಯುವರ್ ವೇ. ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ನಾನು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಸಣ್ಣ ಟೆಸ್ಟ್ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಮಾತಾಡಲಿಲ್ಲ. ಐ ಆಮ್ ಸಾರಿ. ಬೇಜಾರಾಯ್ತಾ? ಐ ಆಮ್ ಸಾರಿ. ಏನ್ ರಾಮ್ ಹುಚ್ಚಾಟ? ಏನ್ ಟೆಸ್ಟು? ಮತ್ತಿನ್ನೇನು, ನಾನು ಯಾವಾಗ ಹತ್ರ ಬಂದ್ರು ನೀವು ನನ್ನನ್ನ ದೂರ ತಳ್ತೀರಪ್ಪ. ನಿಮ್ಗೆ ಗೊತ್ತಾ, ನಿಮ್ಮಷ್ಟು ನನ್ನನ್ನ ಯಾರು ಇಲ್ಲಿ ತನಕ ಹರ್ಟೇ ಮಾಡಿಲ್ಲ. ಇಲ್ಲಿ ತನಕ ಸಿಹಿನ ಬಿಟ್ರೆ ನನ್ನ ಜೊತೆ ಯಾರು ಈ ತರ ತರ್ಲೇನೆ ಮಾಡಿಲ್ಲ. ಮೊಂಡ್ ಹಠನೂ ವಾವ್, ದಟ್ಸ್ ಸೋ ನೈಸ್. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ನೀವು ಬೇಕು ಅಂದ್ರು ಬೇಡ ಅಂದ್ರು ಐ ವಿಲ್ ಲವ್ ಯು. ಆದರೆ ನೀವು ಮಾತ್ರ ನನ್ನನ್ನು ದೂರ ತಳ್ಳಬೇಡಿ. ಅಕಸ್ಮಾತ್ ನೀವು ನನ್ನನ್ನು ದೂರ ತಳ್ಳಿದ್ರೆ ಮತ್ತೆ ಇದೇ ರೀತಿ ರಿಪೀಟ್ ಆಗುತ್ತೆ. ನಿಮ್ಗೆ ಓಕೆನಾ? ನಮ್ಮ ಬಗ್ಗೆ ನಿಮ್ಮ ಅಣ್ಣ ಅತ್ತಿಗೆಗೂ ಹೇಳಿ. ತಾತ ಹೇಳ್ದಂಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಮನೆಯವ್ರ ಜೊತೆ ಶಾಂತಜ್ಜಿ, ಮೂರ್ತಿ ತಾತ ಇವ್ರೆಲ್ಲರೂ ಕರ್ಕೊಂಬನ್ನಿ, ಜೊತೆಗೆ ಮಾತಾಡೋಣ. ಸರಿ ರಾಮ್. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಮದುವೆ. ಸೂಪರ್ ಎಕ್ಸೈಟೆಡ್. ಸಖತ್ತಲ್ವಾ? ನೀವ್ ಹೀಗೆ ನಗ್ನಾಗ್ತಾ ಇರೋದನ್ನ ನೋಡೋದೇನೆ ತುಂಬಾ ಸೂಪರ್. ಸೀತಾ, ನೀವು ನನ್ನ ಜೊತೆಗಿದ್ರೆ ನಾನು ಯಾವಾಗಲೂ ನಗ್ನಾಗ್ತಾನೆ ಇರ್ತೀನಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ಏನು ಬಾರ್ಗೋ ಇದು? ನೋ ಬಾಲ್ಗೊಂದು 6, ಅದಕ್ಕೆ ಸಿಗೋ ಫ್ರೀ ಹಿಟ್ಗೆ ಇನ್ನೊಂದು 6 ಹೊಡೆದಷ್ಟು ಖುಷಿಯಾಗಿದೆಯಾ? ಈ ಸಂತೋಷಕ್ಕೆ ಕಾರಣವೇನು? ಆಹಾರಾಮನ್ ಮದುವೆಯಂತೆ, ಅದು ಸೀತಾಳ್ ಜೊತೆಯಂತೆ. ಆಹಾರಾಮನ್ ಮದುವೆಯಂತೆ, ಓಹೋ ಸೀತಾ ಜೊತೆಯಂತೆ, ದೇಸಾಯಿ ಒಪ್ಕೊಂಡಾಯ್ತಂತೆ. ಟಮ್ ಟಮ್ ಟಮ್. ಹೌ ಫನಿ ಅಲ್ಲ? ಈ ಜೋಕ್ ಕೇಳಿ ನಿಂಗೆ ನಗು ಬರಲಿಲ್ಲ? ಇದೇನು ಜೋಕಾ? ಅಲ್ಲ, ನೀನೇ ತಾನೇ ರಾಮ ಸೀತೆ ಇಬ್ರು ಅದ್ಭುತವಾದ ಜೋಡಿ ಅಂತ ಎಲ್ರಿಗೂ ಪರಿಚಯ ಮಾಡಿಸಿ ಈಗ ಇದನ್ನೆಲ್ಲ ಜೋಕ್ ಅಂತಿದ್ಯಾ? ಹೌದು, ನಾನೇ ಅವಳನ್ನ ಪರಿಚಯ ಮಾಡಿಸ್ದೆ. ಆದರೆ ಅವಳ ಮಗಳನ್ನಲ್ವಲ್ಲ. ಓ, ಸೀತಾಗೊಬ್ಳು ಮಗಳಿದ್ದಾಳೆ ಅಂತ. ಬಾರ್ಗೋ, ಈ ವಿಷಯ ನನಗೆ ಮೊದಲೇ ಗೊತ್ತು. ಈಗೇನು ಈ ವಿಷಯ ನನಗೆ ಹೇಳಿ ನನಗೆ ಶಾಕ್ ಕೊಡಬೇಕು ಅಂತಿದ್ಯಾ? ಕಮ್ ಆನ್ ವಿಶ್ವ, ಡೋಂಟ್ ಬಿ ಸೋ ಸಿಲಿ. ಬೌಲಿಂಗ್ ಮಾಡೋದಕ್ಕೂ ಮುಂಚೆ ಬ್ಯಾಟಿಂಗ್ ಮಾಡಿದ್ರೆ ಏನು ಪ್ರಯೋಜನ ಹೇಳು?
ಅವಳಿಗೆ ಮಗಳಿದ್ದಾಳೆ ಅಂತ ನಿನಗೆ ಗೊತ್ತು, ನನಗೆ ಗೊತ್ತು. ನಿಮ್ಮ ಅಪ್ಪಂಗೆ ಗೊತ್ತಾ? ಸೀತಾ, ನಾನು ಸೀನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಅಷ್ಟೇ ರಾಮ್, ಇದೇ ಫಸ್ಟ್ ಟೈಮ್ ನಾನು ಅವಳನ್ನ ಬಿಟ್ಟಿರೋದು. ಸಮ್ಮರ್ ಹಾಲಿಡೇಸ್ ಅಲ್ವಾ, ಅವಳಿಗೂ ಒಂಥರ ಚೇಂಜಸ್ ಇರುತ್ತೆ, ಎಂಜಾಯ್ ಮಾಡಿ. ಪ್ರೀತಿ ಒಂಥರ ಮ್ಯಾಜಿಕ್ ಅಲ್ವಾ, ಎಲ್ಲಾರನ್ನೂ ಒಂದ್ ಮಾಡತ್ತೆ. ಅಶೋಕ್ ಸರ್ ಮತ್ತೆ ಪ್ರಿಯಾ ಮದ್ವೆ ಆದ್ರು, ಈಗ ನಾವಿಬ್ರು ಅಷ್ಟೇ ಎಷ್ಟು ಈಸಿಯಾಗಿ ಒಂದಾದ್ವಿ. ಈಸಿಯಾಗ ಎಷ್ಟು ಕಷ್ಟ ಆಯ್ತು ಅಂತ ನನಗೆ ಗೊತ್ತು. ಎಲ್ರೂ ಬಯಸ್ದಾಗೆ ಪ್ರೀತಿ ಅಷ್ಟು ಸುಲಭವಾಗಿ ಸಿಗೋದಿಲ್ವಲ್ಲ ಸೀತಾ. ಒಂದಾದ್ರೆ ಮಾತ್ರ ಪ್ರೀತಿ ಅನ್ನೋದು ಸುಳ್ಳು ರಾಮ್, ದೂರ ಇದ್ರು ಅದು ಪ್ರೀತಿನೇ. ಈಗ ಹಿಸ್ಟ್ರಿನೇ ತಗೊಳ್ಳಿ, ಗ್ರೇಟೆಸ್ಟ್ ಲವ್ ಸ್ಟೋರೀಸ್, ಆ ಲವರ್ಸ್ ಯಾರು ಲಾಸ್ಟಲ್ಲಿ ಒಂದಾಗಿದ್ದೇ ಇಲ್ಲ. ಅದಕ್ಕೆ ಪ್ರೀತಿ ಮಾಯೆ ಅಂತಾರೆ. ಆದ್ರೆ ಸೀತಾರಾಮ ಯಾವಾಗ್ಲೂ ಜೊತೆಗೆ ಇದ್ರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲಾ ಜೋಡಿಗಳಿಗೆ ಎಕ್ಸಾಂಪಲ್ ಯಾರು ರೋಲ್ ಮಾಡೆಲ್ ಆಗಿರೋದು? ಸೀತಾರಾಮ. ಅದೇ ಆ ರಾಮನ್ ತರ ನಿಮ್ಮನ್ನ ಕಾಡಿಗೆ ಕಳ್ಸಲ್ಲ ಬಿಡಿ. ಅದಕ್ಕೂ ಒಂದು ರೀಸನ್ ಇದೆ. ಸೀತಾ ಕಾಡಿಗೆ ಹೋಗಿದ್ದಕ್ಕೆ ಎಲ್ಲಾರ್ಗೂ ಗೊತ್ತಾಗಿದ್ದು ಸೀತಾ ಎಷ್ಟು ಪರಿಶುದ್ಧಳು ಅಂತ. ಎಲ್ಲದಕ್ಕೂ ಕಾರಣ ಇರತ್ತೆ. ಏನೇ ಆದ್ರೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಸೀತಾ, ಇಟ್ಸ್ ಅ ಪ್ರಾಮಿಸ್. ನಾವಿಬ್ರು ಜೊತೆ ಆಗಕ್ಕೆ ಮುಖ್ಯವಾದ ಕಾರಣ ಸಿಹಿನೇ ಅಲ್ವಾ? ಶಿ ಇಸ್ ಟ್ರೂಲಿ ಎನ್ ಏಂಜಲ್. ಸೀತಾ, ಚಾಂದಿ ಮೆಸೇಜ್ ಮಾಡಿರ್ಬೇಕು. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ರೆಸ್ಪಾಂಡ್? ನಾನಾ? ರಾಮ್, ನಿಮ್ಮ ಫೋನಿಂದ ನಾನು ಹೇಗೆ ರಿಪ್ಲೈ ಮಾಡೋಕ್ಕಾಗತ್ತೆ? ಅದು ಸರಿ ಹೋಗಲ್ಲ. ರೂಮಲ್ಲಿ ನೋಡಿದ್ರೆ ಫೋನ್ ಬಂತು, ಅಟೆಂಡ್ ಮಾಡಿ, ಏನಾದ್ರು ಇಂಪಾರ್ಟೆಂಟ್ ವರ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಪದೇ ಪದೇ ನನಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರಿ. ಇವಾಗ ನಾನೇ ಹೇಳ್ತಾ ಇದ್ದೀನಿ ಮೆಸೇಜ್ ಮಾಡಿ ಅಂತ. ನಮ್ಮಿಬ್ರ ಮಧ್ಯೆ ಈ ಫಾರ್ಮಾಲಿಟೀಸ್ ಬೇಕಂತ ನೀವೇ ಹೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ಆ ಚಾಂದಿ ಮೆಸೇಜ್ ಆಗಲಿ ಕಾಲ್ ಆಗಲಿ ನನಗೆ ಆನ್ಸರ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಪ್ಲೀಸ್ ಅದೇನು ಅಂತ ನೀವೇ ರೆಸ್ಪಾಂಡ್ ಮಾಡಿ. ಐ ಆಮ್ ಹ್ಯಾಪಿ ಫಾರ್ ಯು ಆ್ಯಂಡ್ ಸೀತಾ. ಆಲ್ ದ ಬೆಸ್ಟ್ ರಾಮ್ ಅಂತ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಗಾಡ್, ಫೈನಲಿ ಹಳೇದನ್ನೆಲ್ಲ ಮರ್ತು ಅವಳು ಮೂವ್ ಆನ್ ಆಗಿದ್ದಾಳೆ ಅಂತ ಈಗ ಒಂದು ಕನ್ಫರ್ಮೇಶನ್ ಸಿಕ್ತು. ಆ್ಯಂಡ್ ಮೋರ್ ಓವರ್ ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಫೈನಲಿ ಐ ಫೀಲ್ ಸೋ ಲೈಟ್ ಆ್ಯಂಡ್ ಹ್ಯಾಪಿ, ಗೊತ್ತಾ? ನಿಮಗೆ ಪಾಸ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹಗುರ ಆಗಿದೆ, ಆದರೆ ನಾನು ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ರಾಮ್. ನಿಮ್ಮ ಥರನೇ ನನಗೂ ಹಗುರ ಆಗಬೇಕು. ಆದರೆ ಅದು ಏನೇ ಇರಲಿ, ನಿಮ್ಮ ಪಾಸ್ಟೆಲ್ಲ ನಾನು ಕೆತ್ಕಲ್ಲ ಅಂತ ಹೇಳಿದ್ರಿ. ಆಮೇಲೆ ಸುಮ್ಮನೆ ಆಗಿಬಿಟ್ರಿ. ಹೇಳ್ದೆ ನನ್ನ ಮನಸ್ಸು ಭಾರ ಆಗ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.